ಮೌನೇಶ್ ನವಲಹಳ್ಳಿ ಅವರು ನೀಲಿ ಹೊತ್ತಿಗೆ ಎಂಬ ಕಾದಂಬರಿಯಲ್ಲಿ ಹೊರ ಜಗತ್ತಿನಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ಕುರಿತು ಬರಹ ರೂಪದಲ್ಲಿ ಹೊರತಂದಿದ್ದಾರೆ. ಕೊಪ್ಪಳ ಜಿಲ್ಲೆಯು ಕಾದಂಬರಿಗೆ ಪ್ರಸಿದ್ಧವಾಗಿದೆ. ಇಲ್ಲಿ ಹಲವು ಕಾದಂಬರಿಕಾರರು ಇದ್ದಾರೆ ಎಂದು ಸಿಂಧನೂರು ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಹೇಳಿದರು. ಪಟ್ಟಣದ ಬಸವ ಭವನದಲ್ಲಿ ಕಸಾಪ ತಾಲೂಕು ಘಟಕ ಹಾಗೂ ಸಂಗಾತ ಪುಸ್ತಕ ಪ್ರಕಾಶನದ ಸಹಯೋಗದಲ್ಲಿ ಮೌನೇಶ್ ನವಲಹಳ್ಳಿ ಅವರ ನೀಲಿ ಹೊತ್ತಿಗೆ ಕಾದಂಬರಿ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ನವೋದಯ ಕಾಲಘಟ್ಟದಲ್ಲಿ ಕನ್ನಡದ ಅನೇಕ ಹಿರಿಯ ಕಾದಂಬರಿಕಾರರು ಕನ್ನಡ ಓದುವ ವರ್ಗವನ್ನು ಸೃಷ್ಟಿಸಿದ್ದಾರೆ. ಕನ್ನಡದಲ್ಲಿ ಕಥೆಗಳಿಗಿಂತ ಕಾದಂಬರಿಗಳೇ ಪ್ರಾಮುಖ್ಯತೆ ಪಡೆದಿವೆ. ಕಳೆದ 1 ದಶಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾದಂಬರಿಗಳು ಹೊರ ಜಗತ್ತಿಗೆ ಬರುತ್ತಿವೆ. ಈ ಕಾಲಘಟ್ಟದಲ್ಲಿ ಕಾದಂಬರಿಗಳನ್ನು ಬರೆಯುವುದು ವಿಶಿಷ್ಟವಾಗಿದೆ. ನೀಲಿ ಹೊತ್ತಿಗೆಯಲ್ಲಿ ನೀಲಿ ಅನ್ನುವುದು ಇಡೀ ಕಾದಂಬರಿಯ ಅಕ್ರಮ ನೆಲೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಮೂಡಿಸಿದ್ದಾರೆ. ಹೀಗಾಗಿ ಮೌನೇಶ್ ನವಲಹಳ್ಳಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಅಕ್ಷರ ಸಂಗಾತ ಪತ್ರಿಕೆಯ ಡಾಕ್ಟರ್ ಟಿ.ಎಸ್.ಜಿ. ಅವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಸಾಹಿತ್ಯಮಯವಾಗಿ ಸಾಂಸ್ಕೃತಿಕವಾಗಿ ಒಟ್ಟಾಗಿ ಈ ಕಾರ್ಯಕ್ರಮ ಮಾಡುವುದು ಸಂತಸದ ಸಂಗತಿ. ಮೌನೇಶರವರು ಬಡಿಗತನ ವೃತ್ತಿಯ ಜೊತೆಗೆ ಕಥೆ, ಕವನ, ಕಾದಂಬರಿ ಬರೆಯುವ ಮೂಲಕ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಎಂದರು. ಡಾಕ್ಟರ್ ಶರಣಪ್ಪ ನಿಡಶೇಸಿ ಮಾತನಾಡಿದರು. ಕಾದಂಬರಿ ಅವಲೋಕನ: ಮಹೇಶ ಬಳ್ಳಾರಿ, ಡಾಕ್ಟರ್ ವಸಂತಕುಮಾರ ಕಡ್ಲಿಮಟ್ಟಿ, ಜಹಾನ್ ಅರ ಕೋಳೂರು, ಶ್ರೀಕಾಂತ ಬೆಟಗೇರಿ, ಮಹಾಂತೇಶ ಹಿರೇಕುರುಬರ, ಅಶೋಕ ಹೊಸಮನಿ, ರವಿ ದೇವರೆಡ್ಡಿ, ರವಿ ಹಾದಿಮನಿ, ದೇವರಾಜ ವಿಶ್ವಕರ್ಮ, ಶಿವನಗೌಡ ಪೊಲೀಸ್ ಪಾಟೀಲ್, ಮಹಾಂತೇಶ ಗೆದಗೇರಿ, ಶರಣಪ್ಪ ಲೈನದ ಮತ್ತು ಮಹೇಶ ಹಡಪದ ನೀಲಿ ಕಾದಂಬರಿಯನ್ನು ಅವಲೋಕನ ಮಾಡಿದರು. ಈ ಸಂದರ್ಭದಲ್ಲಿ ಕಸಾಪ ಅಧ್ಯಕ್ಷ ಲೆಂಕಪ್ಪ ವಾಲಿಕಾರ, ಕಸಾಪ ಕೇಂದ್ರ ಸಂಘ ಸಂಸ್ಥೆಗಳ ಪ್ರತಿನಿಧಿ ನಬೀಸಾಬ ಕುಷ್ಟಗಿ, ಎಸ್.ಜಿ. ಕಡೇಮನಿ, ನೀಲಿ ಹೊತ್ತಿಗೆ ಕಾದಂಬರಿಕಾರ ಮೌನೇಶ ನವಲಹಳ್ಳಿ, ಶೇಖರಗೌಡ ವಿ. ಸರನಾಡಗೌಡರ, ಅಮರೇಗೌಡ ಪಾಟೀಲ ಜಾಲಿಹಾಳ, ಬಿ.ಎ. ಕೆಂಚರೆಡ್ಡಿ, ಹನುಮೇಶ ಗುಮಗೇರಿ, ಡಾಕ್ಟರ್ ಜೀವನಸಾಬ ಬಿನ್ನಾಳ, ಶರಣಪ್ಪ ವಡಗೇರಿ, ರವೀಂದ್ರ ಬಾಕಳೆ, ಚಂದಪ್ಪ ಹಕ್ಕಿ, ನಟರಾಜ ಸೋನಾರ, ಉಮೇಶ ಹಿರೇಮಠ, ಎಚ್.ವೈ.ಇ.ಟಿ. ಸೇರಿದಂತೆ ಅನೇಕರು ಇದ್ದರು. ಕಸಾಪ ತಾಲೂಕಾ ಅಧ್ಯಕ್ಷ ಲೆಂಕಪ್ಪ ವಾಲಿಕಾರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮೌನೇಶ ನವಲಹಳ್ಳಿ ಸ್ವಾಗತಿಸಿದರು. ನಟರಾಜ ಸೋನಾರ್ ನಿರೂಪಿಸಿದರು. ವರದಿಗಾರರು ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ನೀಲಿ ಹೊತ್ತಿಗೆ ಮೌನೇಶ್ವರ ಪುಸ್ತಕ ಓದಿದ ತಕ್ಷಣ ನನಗೆ ನೆನಪಾಗಿದ್ದು ನೀಲಿ ಹೊತ್ತಿಗೆ, ರಾಶಿ ನೀಲಿ ಹೊತ್ತಿಗೆಗಳು. ಅದಕ್ಕೆ ನಾವು ಸ್ಪೆಷಲ್ ಆಗಿ ಕೇಸ್ ಸ್ಟಡಿ ಮಾಡಿ ಪುಸ್ತಕ ಮಾಡಿ, ಅದು ಯಾಕೆ ತಾಂತ್ರಿಕ ಪಂಥದಲ್ಲಿ ಹೇಗೆ ಆ ಪುಸ್ತಕಗಳು ಹುಟ್ಟಿಕೊಳ್ಳುತ್ತವೆ ಅನ್ನೋದ್ರ ಕುರಿತು ಚರ್ಚೆ ಮಾಡಬೇಕಾಯ್ತು. ನಮ್ಗೆಲ್ಲ ಗೊತ್ತಿದೆ, ಒಂದು ಆಧುನಿಕ ಕಾಲಘಟ್ಟದಲ್ಲಿ ಅದರಲ್ಲೂ ನಮ್ಮ ತಲೆಮಾರು ಕಾದಂಬರಿಯನ್ನು ಬರೆಯಲು ತುಂಬಾ ಕಡಿಮೆ ಮತ್ತು ಆ ಫಾರ್ಮನ್ನ ಅಲಗಿಸಿಕೊಂಡು ಬರೆಯುವುದು ಅತ್ಯಂತ ಕಡಿಮೆ. ಇಡೀ ನಮ್ಮ ಕನ್ನಡ ಸಾಹಿತ್ಯ ಲೋಕ ಆರಂಭದಲ್ಲಿ ಓದಿಗೆ ಸೇರಿದ ಕಾದಂಬರಿ ಮುಖ್ಯ. ನವೋದಯ ಪೂರ್ವ ಕಾಲಘಟ್ಟದಲ್ಲಿ ಬೆಂಗಾಲಿ ಕಾದಂಬರಿಗಳು, ತೆಲುಗು ಕಾದಂಬರಿಗಳು, ಕರಾಟಿ ಕಾದಂಬರಿಗಳು ಕನ್ನಡಕ್ಕೆ ಯಥೇಚ್ಛವಾಗಿ ಬಂತು. ಅಷ್ಟೇ ಅಲ್ಲ, ಸದೃಢವಾಗಿ ಬೆಂಗಾಲಿ ಕಾದಂಬರಿಗಳು ಕನ್ನಡಿಗರ ಮನಸ್ಸನ್ನು ತಿದ್ದಿರು, ಓದುಗರನ್ನು ಸೃಷ್ಟಿ ಮಾಡಿ. ಹಾಗೆ ನವೋದಯ ಕಾಲಘಟ್ಟದಲ್ಲಿ ಕನ್ನಡದ ಅನೇಕ ಹಿರಿಯ ಕಾದಂಬರಿಗಳು ಕನ್ನಡ ಓದುಗರ ಸೃಷ್ಟಿ ಮಾಡಿದರು. ಅಡಿಗೆ ಮನೆಯಲ್ಲಿ
ಅಂತ ಯಾವುದೋ ಒಬ್ಬ ಹೆಣ್ಣಮಗಳು ಕೂಡ ಕಾದಂಬರಿ ಓದುವ ನಿಟ್ಟಿನಲ್ಲಿ ಕನ್ನಡ ಜಗತ್ತು ಬೆಳೀತು. ವಾಣಿ ತ್ರಿವೇಣಿ ಇಂದಿರಾ ಒಡೆಯನವರಪ್ಪ ಎಲ್ಲ ಕಾದಂಬರಿಗಳನ್ನ ಅನೇಕ ಕನ್ನಡದ ಸಾಮಾನ್ಯ ಹೆಣ್ಣು ಮಕ್ಕಳು